ಎಸ್, ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ನಾವು ರಿಯಾಕ್ಷನ್ ವಿತ್ ಬೇಸಸ್ನ ನೋಡ್ತಿದ್ವಿ ಅಲ್ವಾ. ಸೊ ಈ ರಿಯಾಕ್ಷನ್ ವಿತ್ ಬೇಸಸ್ನ ನಾವು ಮಾಡಬೇಕಾದ್ರೆ ಈ ಒಂದು ಮೆಟಲ್ ಅನ್ನೋದು ಓಕೆ ಇನ್ನೊಂದು ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ ಇಲ್ಲಿ. ಓಕೆ, ಇದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಸಹ ನಾವು ಹೇಳ್ತೀವಿ. ಓಕೆ, ಏನು ಒನ್ ಮೆಟಲ್ ಬಂದ್ಬಿಟ್ಟು ಬೇರೆ ಮೆಟಲ್ನ ಡಿಸ್ಪ್ಲೇಸ್ ಮಾಡುತ್ತೆ ಇನ್ನು ಏಕ್ವಿಯಸ್ ಸೊಲ್ಯೂಷನಲ್ಲಿ. ಓಕೆ, ಆ್ಯಂಡ್ ಇದಕ್ಕೆ ಒಂದು ಆಕ್ಟಿವಿಟಿ ಸಹ ನಾವು ಮಾಡಿದ್ವಿ. ಓಕೆ, ಸೊ ಒನ್ ಎ ಬಿ ಸಿ ಡಿ ಇ ಅಂತ ನಾವು ಒಂದು ಏನು 5 ಬೀಕರ್ಸ್ನ ತಗೊಂಡು ನಾವು ಈ ರೆಸ್ಪೆಕ್ಟಿವ್ ಸೊಲ್ಯೂಷನ್ಸ್ನ ನಾವು ಮಿಕ್ಸ್ಚರ್ಸ್ನ ನಾವು ಅದರಲ್ಲಿ ವಾಟರ್ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡ್ತಿದ್ದೀವಿ. ಓಕೆ, ಆ್ಯಂಡ್ ಓಕೆ ಈ ಎ ಬೀಕರಲ್ಲಿ ನಮಗೆ ಜಿಂಕ್ ಅನ್ನೋದು ಓಕೆ ಕಾಪರ್ ಅನ್ನೋದನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಜಿಂಕ್ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಫಸ್ಟ್ ಏರಲ್ಲಿ ಜಿಂಕ್ ಓಕೆ ಜಿಂಕ್ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ಸೊ ಕಾಪರ್ನ ಡಿಸ್ಪ್ಲೇಸ್ ಮಾಡಿದಾಗ ಈ ಬ್ಲೂ ಕಲರ್ ಅನ್ನೋದು ಡಿಸಪಿಯರ್ ಆಗುತ್ತೆ. ಓಕೆ, ಬ್ಲೂ ಕಲರ್ ಅನ್ನೋದು ನಮಗೆ ಡಿಸಪಿಯರ್ ಆಗಿ ರೆಡ್ ಕಲರ್ ಅನ್ನೋದು ನಮಗೆ ಓಕೆ ಇಲ್ಲಿ ಡೆಪಾಸಿಟೇಟ್ ಆಗುತ್ತೆ. ಡೆಪಾಸಿಟೆಡ್ ಓಕೆ, ಅಂದ್ರೆ ಬ್ಲೂ ಕಲರ್ ನಮಗೆ ಹೋಗಿ ನಮಗೆ ಅಲ್ಲಿ ರೆಡ್ ಕಲರ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆನಾ, ಆ್ಯಂಡ್ ಇದಕ್ಕೆ ನಾವು ರಿಯಾಕ್ಷನ್ ಯಾವ ರೀತಿ ಬರೀಬಹುದು ಅಂದರೆ ಕಾಪರ್ ಸಲ್ಫೇಟ್ ಓಕೆ ಕಾಪರ್ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಜಿಂಕ್ ಗ್ರಾನುಲೇಟ್ಸ್ ಮೀನ್ಸ್ Zn. ಓಕೆ, ಜಿಂಕ್ ಟು ಗಿವ್ ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್. ಓಕೆನಾ, ಸೊ ಇಲ್ಲಿ ಜಿಂಕ್ ಸಲ್ಫೇಟ್ ಅನ್ನೋದು ಬ್ಲೂ ಕಲರ್. ಓಕೆ, ಕಾಪರ್ ಸಲ್ಫೇಟ್ ಅನ್ನೋದು ಬ್ಲೂ ಕಲರ್. ಈ ಬ್ಲೂ ಕಲರ್ ಅನ್ನೋದು ಡಿಸಪಿಯರ್ ಆಗಿ ನಮಗೆ ಯಾವ ಕಲರ್ ಬರುತ್ತೆ? ಕಾಪರ್ ನೆಕ್ಸ್ಟ್ ರೆಡ್ ಕಲರ್ಗೆ ನಮಗೆ ಬರುತ್ತೆ. ಓಕೆನಾ, ಸೊ ಇಲ್ಲಿ ಜಿಂಕ್ ಸಲ್ಫೇಟ್ ಅಂತ ಫಾರ್ಮ್ ಆಗೋದು ರಿಯಾಕ್ಟ್ ಆಗಿ ಕಾಪರ್ ಸಲ್ಫೇಟ್ ಪ್ಲಸ್ ಜಿಂಕ್ ರಿಯಾಕ್ಟ್ ಆಗಿ ನಮಗೆ ಜಿಂಕ್ ಸಲ್ಫೇಟ್ ಅನ್ನೋ ಪ್ರಾಡಕ್ಟ್ ನಮಗೆ ಬರುತ್ತಲ್ವಾ, ದಟ್ ಈಸ್ ಕಲರ್ಲೆಸ್. ಸೊ ಕಲರ್ಲೆಸ್ ಆಗಿ ಇರುತ್ತೆ. ಓಕೆ, ಸೊ ಇದೇ ರೀತಿನೇ ನಾವು ಬಿಗೂ ಸಹ ಮಾಡ್ಬೋದು. ಎ ಮತ್ತೆ ಬಿ ಎರಡಕ್ಕೂ ಸೇಮ್ ನಾವು ಇದೇ ಮ್ಯಾನರ್ ಅಲ್ಲೇ ಮಾಡ್ಬೋದು. ಓಕೆನಾ, ಸೊ ಬಿ ಅಲ್ಲಿ ನಮಗೆ ಐರನ್ ಅನ್ನೋದು ನಮಗೆ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ಐರನ್ ಅನ್ನೋದು ಕಾಪರ್ಗೆ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಇಲ್ಲಿ ಕಾಪರ್ ಸಲ್ಫೇಟ್ ಅನ್ನೋದು ಬ್ಲೂ ಕಲರ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಐರನ್ನ ನಾವು ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಐರನ್ನ ನಾವು ಯೂಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಐರನ್ ಸಲ್ಫೇಟ್ ಓಕೆ ಬಿ ಅಲ್ಲಿ ನಮಗೆ ಐರನ್ ಸಲ್ಫೇಟ್ ಪ್ಲಸ್ ಕಾಪರ್ ಐರನ್ ಸಲ್ಫೇಟು ಪ್ಲಸ್ ಕಾಪರ್ ನಮಗೆ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ಈ ಐರನ್ ಸಲ್ಫೇಟ್ ಅನ್ನೋದು ಕಲರ್ಲೆಸ್ ಆಗಿ ಬರುತ್ತೆ ನಮಗೆ. ಓಕೆ, ಕಲರ್ಲೆಸ್ ಅಂಡ್ ಕಾಪರ್ ಅನ್ನೋದು ನಮಗೆ ರೆಡ್ ಕಲರ್ ಆಗಿ ಬರುತ್ತೆ. ರೆಡ್ ಕಲರ್ ಅಲ್ಲಿ ನಮಗೆ ಸಿಗುತ್ತೆ. ಸೊ ಸೇಮ್ ಮ್ಯಾನರ್ ಅಲ್ಲಿ ನಾವು ಎ ಮತ್ತೆ ಬಿ ಅಂದ್ರೆ ನಿಮ್ಗೆ ಓಕೆ ಈ ರೀತಿ 5 ಟೆಸ್ಟ್ ಟ್ಯೂಬ್ಸ್ ನ 5 ಬೀಕರ್ಸ್ ನ ತಗೊಂಡಿದ್ದೀವಿ ಅನ್ಕೊಳ್ಳಿ. ಓಕೆ, ಸೊ ಎ ಫಸ್ಟ್ ಬ್ಲೂ ಕಲರ್ ಇರುತ್ತೆ. ಓಕೆ, ಸೊ ಇದು ಬ್ಲೂ ಕಲರ್ ಇರುತ್ತೆ. ಸೊ ಬಿ ಅನ್ನೋದು ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಇದು ವೈಟ್ ಕಲರ್, ಸಿ ಅನ್ನೋದು ವೈಟ್ ಕಲರ್ ಅಲ್ಲಿ ಇರುತ್ತೆ. ಇದು ರೆಡ್ ಕಲರ್ ಅಂತ ಅನ್ಕೊಳ್ಳೋಣ. ಓಕೆ, ಅಥವಾ ಬ್ರೌನ್. ಓಕೆ, ಸೊ ಇದು ಸಹ ವೈಟ್ ಆಗಿ ಇರುತ್ತೆ. ಸೊ ಇಲ್ಲಿ ನಮ್ಗೆ ಎ ಮತ್ತೆ ಬಿ ಅನ್ನೋದು ಎರಡು ಬ್ಲೂ ಕಲರ್ಗೆ ಚೇಂಜ್ ಆಗುತ್ತೆ. ಬಟ್ ಈ ಸಿ ಡಿ ಇ ಟೆಸ್ಟ್ ಟ್ಯೂಬ್ಸ್ ಅಂದ್ರೆ ಇದು ಓಕೆ ದೀಸ್ 3. ಸೊ ಈ 3 ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಈ ಸಿ ಬೀಕರ್ ಅಲ್ಲಿ ವೈಟ್ ಕಲರ್ ಇರುತ್ತೆ, ಡಿ ಬೀಕರ್ ಅಲ್ಲಿ ಬ್ರೌನ್ ಕಲರ್ ಇರುತ್ತೆ ಅಂಡ್ ಈ ಬೀಕರ್ ಅಲ್ಲಿ ಓಕೆ ವೈಟ್ ಕಲರ್ ಇರುತ್ತೆ. ಸೊ ಈ ಡಯಾಗ್ರಾಮ್ ಸಹ ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಈ ಎರಡೂ ಚೇಂಜ್ ಆಗುತ್ತೆ ಬಟ್ ಸಿ ಡಿ ಇ ಅನ್ನೋದು ಚೇಂಜ್ ಆಗಲ್ಲ. ಯಾಕೆ ಚೇಂಜ್ ಆಗಲ್ಲ? ನಮಗೆ ಇದು ಅರ್ಥ ಆಯ್ತು, ಎ ಮತ್ತೆ ಬಿ ನಮಗೆ ಅರ್ಥ ಆಯ್ತು ಯಾವ ರೀತಿ ಚೇಂಜ್ ಆಯ್ತು ಅಂತ. ಬಟ್ ಸಿ ಡಿ ಇ ಯಾಕೆ ಚೇಂಜ್ ಆಗಲಿಲ್ಲ, ನಮ್ಗೆ ಅರ್ಥ ಆಗಲಿಲ್ಲ ಯಾಕೆ ಅಂತ ನಿಮ್ ಕ್ವಶನ್ ಹೇಳಿದ್ರೆ ನಮಗೆ. ಓಕೆ, ಸೊ ಇಲ್ಲಿ ಸೊ ಸೇಮ್ ಮ್ಯಾನರ್ ಅಲ್ಲಿ ಎ ಮತ್ತೆ ಬಿ ಸೇಮ್ ಆಗಿ ನಮಗೆ ಬ್ಲೂ ಕಲರ್ ಅನ್ನೋದು ಹೋಗಿ ನಮಗೆ ರೆಡ್ ಕಲರ್ ಅನ್ನೋದು ಬಂದಿದೆ ಅಲ್ವಾ. ಸೊ ಬಟ್ ಇಲ್ಲಿ ಯಾವ ತರ ರಿಯಾಕ್ಷನ್ ಆಗುತ್ತೆ, ಸಿ ಮತ್ತೆ ಡಿ ಇ ಅಲ್ಲಿ 3 ಸೇಮೇನಾ ಅಥವಾ ಬೇರೆ ಬೇರೆನಾ, ಏನಾದರೂ ಚೇಂಜಸ್ ಇದೆಯಾ ಅಲ್ಲಿ ಇಲ್ವಾ ಅಂತ ನಾವು ನೋಡೋಣ. ಓಕೆ,
ಸೊ in a test tube, okay, these could be being, okay, ಇಲ್ಲಿ ನಮಗೆ ಜಿಂಕ್ ಅನ್ನೋದು ಓಕೆ ಇಲ್ಲಿ ಡಿಸ್ಪ್ಲೇಸ್ ಆಗುತ್ತೆ ಓಕೆ ಆಫ್ ಇಟ್ ಜಿಂಕ್ ಬೈ ಕಾಪರ್, ಜಿಂಕು ಅಂಡ್ ಕಾಪರ್. ಸೊ ಇಲ್ಲಿ ಓಕೆ ಜಿಂಕ್ ಅನ್ನೋದು ಕಾಪರ್ಗೆ ಡಿಸ್ಪ್ಲೇಸ್ ಆಗುತ್ತೆ ಓಕೆನಾ. ಇನ್ ಬೀಕರ್ ಸಿ ಬೀಕರ್ ಅಲ್ಲಿ ನಮಗೆ ಡಿಸ್ಪ್ಲೇಸ್ ಅನ್ನೋದು ಆಗುತ್ತೆ. ಅಂಡ್ ಬೈ ಐರನ್ ಇನ್ ಎ ಬೀಕರ್ ಇ, ಐರನ್ ಅನ್ನೋದು ಇನ್ ಬೀಕರ್ ಇ, ಬೀಕರ್ ಇ ಅಲ್ಲಿ ಓಕೆನಾ. ಅಂಡ್ ಸಿಮಿಲರ್ಲಿ ಐರನ್ ಕುಡ್ ಬಿ ಡಿಸ್ಪ್ಲೇಸ್ ಬೈ ಕಾಪರ್ ಇನ್ ಅ ಬೀಕರ್ ಡಿ. ಸೊ ಇಲ್ಲಿ ಸಿಮಿಲರ್ ಆಗಿ ಐರನ್ ಅನ್ನೋದು ಡಿಸ್ಪ್ಲೇಸ್ ಆಗುತ್ತೆ ಇನ್ ಬೀಕರ್ ಡಿ ಅಲ್ಲಿ ಸಹ. ಸಿನ್ಸ್ ವಿ ಡು ನಾಟ್ ಸಿ ಎನಿ ಚೇಂಜ್ ಇನ್ ಬೀಕರ್ ಸಿ, ಸೊ ಇಲ್ಲಿ ಸಿ ಬೀಕರ್ ಅಲ್ಲಿ ಇನ್ನು ನಾವು ಯಾವುದೇ ರೀತಿಯ ಚೇಂಜ್ ಅನ್ನೋದು ನೋಡ್ತಿಲ್ಲ. ಓಕೆ, ವಿ ಕ್ಯಾನ್ ಇಂಟರ್ಫರ್ ದಟ್ ಕಾಪರ್ ಈಸ್ ನಾಟ್ ಏಬಲ್ ಟು ಡಿಸ್ಪ್ಲೇಸ್ ಜಿಂಕ್ ಫ್ರಮ್ ಎ ಜಿಂಕ್ ಸಲ್ಫೈಡ್. ಸೊ ನಾವಿಲ್ಲಿ ಏನಂತ ಹೇಳ್ಬೋದು ಅಂದ್ರೆ ಈ ಕಾಪರ್ ಅನ್ನೋದು ಜಿಂಕ್ ಅನ್ನೋದನ್ನ ಡಿಸ್ಪ್ಲೇಸ್ ಮಾಡಲ್ಲ ಅಂತ ನಾವು ಕನ್ಕ್ಲೂಷನ್ ಕೊಡ್ಬೋದು. ಓಕೆ, ಅಂಡ್ ಯಾಕೆ ಅದು ಓಕೆ ಈ ಕಾಪರ್ ಅನ್ನೋದು ಯಾಕೆ ಜಿಂಕ್ ನ ಡಿಸ್ಪ್ಲೇಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಓಕೆ ವೆನ್ ಜಿಂಕ್ ಕ್ಯಾನ್ ರೀಪ್ಲೇಸ್ ಕಾಪರ್ ಇನ್ ಎ ಬೀಕರ್ ಎ, ಓಕೆ ಕಾಪರ್ ಎ ಓಕೆ ಎ ಅಲ್ಲಿ ಎ ಟೆಸ್ಟ್ ಟ್ಯೂಬ್ ಅಲ್ಲಿ ನಮಗೆ ಕಾಪರ್ ಅನ್ನೋದು ಓಕೆ ಜಿಂಕ್ ನ ಡಿಸ್ಪ್ಲೇಸ್ ಮಾಡ್ತಾ ಓಕೆ. ಸೊ ಬಟ್ ವೆನ್ ಜಿಂಕ್ ಕ್ಯಾನ್ ರೀಪ್ಲೇಸ್ ಕಾಪರ್, ಜಿಂಕ್ ಅನ್ನೋದು ಕಾಪರ್ ಅನ್ನೋದನ್ನ ರೀಪ್ಲೇಸ್ ಮಾಡ್ತು ಇನ್ ಅ ಬೀಕರ್ ಎ. ವೈ ಕಾಂಟ್ ಕಾಪರ್ ರೀಪ್ಲೇಸಸ್ ಜಿಂಕ್ ಇನ್ ಬೀಕರ್? ಕಾಪರ್ ಅನ್ನೋದು ಇಲ್ಲಿ ಯಾಕೆ ಜಿಂಕ್ ನ ರೀಪ್ಲೇಸ್ ಮಾಡಬಾರ್ದು? ಫಸ್ಟ್ ಅಲ್ಲಿ ಎ ಅಲ್ಲಿ ಮಾತ್ರ ಜಿಂಕ್ ಅನ್ನೋದು ಕಾಪರ್ ನ ಡಿಸ್ಪ್ಲೇಸ್ ಮಾಡ್ತು, ಬಟ್ ಇಲ್ಲಿ ಯಾಕೆ ಕಾಪರ್ ಅನ್ನೋದು ಜಿಂಕ್ ನ ಡಿಸ್ಪ್ಲೇಸ್ ಮಾಡಬಾರ್ದು ಅಂತ ಹೇಳಿದ್ರೆ ಓಕೆ ವೈ ಕಾಂಟ್ ದಿಸ್ ಕಾಪರ್ ಡಿಸ್ಪ್ಲೇಸಸ್ ಜಿಂಕ್ ಇನ್ ಅ ಬೀಕರ್ ಸಿ? ರಿಮೆಂಬರ್ ದಟ್ ಸೈನ್ಸ್ ಇಸ್ ನಾಟ್ ಓಕೆ ಆರ್ಬಿಟ್ರರಿ. ಅಂದ್ರೆ ಸೈನ್ಸ್ ಅನ್ನೋದು ನಮ್ಗೆ ಯಾವುದಂದ್ರೆ ಅದು ನಮ್ಗೆ ಬೇಕಾಗಿರೋ ಹಾಗೆ ನಾವು ಅದನ್ನ ಯೂಸ್ ಮಾಡಬಾರ್ದು. ಅದಕ್ಕೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ. ಇದೇ ರೀತಿನೇ ನಾವು ಈ ರಿಯಾಕ್ಷನ್ ಬರೀಬೇಕು, ಇದೇ ರೀತಿನೇ ನಾವು ಇದನ್ನ ಪರ್ಫಾರ್ಮ್ ಮಾಡಬೇಕು, ಇದನ್ನೇ ನಾವು ಮಾಡಬೇಕು ಅನ್ನೋದು ರೂಲ್ಸ್ ಇದಾವೆ ಓಕೆ ಈ ಕೆಮಿಸ್ಟ್ರಿ ಸೈನ್ಸ್ ಅಲ್ಲಿ ಓಕೆನಾ. ಅಂಡ್ ಇಟ್ ಫಾಲೋಸ್ ಡೆಫಿನೆಟ್ ರೂಲ್ಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ಕೆಲವೊಂದು ಫ್ಯಾಕ್ಟ್ಸ್ ಮೇಲೆ ಈ ಕೆಮಿಸ್ಟ್ರಿ ಅನ್ನೋದು ಓಕೆ ಕೆಲವೊಂದು ರೂಲ್ಸ್ ಇಂದ ನಾವು ಇದನ್ನೆಲ್ಲ ಮಾಡ್ತೀವಿ ಓಕೆ. ಅಂಡ್ ದ ರೂಲ್ ಈಸ್ ಹಿಯರ್ ದಟ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಸೊ ಇಲ್ಲಿ ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್ ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್. ಸೊ ಅದಕ್ಕೋಸ್ಕರನೇ ಎ ಅಲ್ಲಿ ಜಿಂಕ್ ಬಂದು ಕಾಪರ್ ನ ರಿಪ್ಲೇಸ್ ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಬಟ್ ಇಲ್ಲಿ ಕಾಪರ್ ಅನ್ನೋದು ಜಿಂಕ್ ನ ಡಿಸ್ಪ್ಲೇಸ್ ಮಾಡಬೇಕು ಅಲ್ವಾ. ಸೊ ಅದಕ್ಕೋಸ್ಕರ ಯಾವತ್ತೂ ಮೋರ್ ರಿಯಾಕ್ಟಿವ್ ಆಗಿರೋದು ಲೆಸ್ ರಿಯಾಕ್ಟಿವ್ ಆಗಿರೋದನ್ನ ಡಿಸ್ಪ್ಲೇಸ್ ಮಾಡುತ್ತೆ, ಬಟ್ ಲೆಸ್ ರಿಯಾಕ್ಟಿವ್ ಇರೋದು ಯಾವತ್ತೂ ಮೋರ್ ರಿಯಾಕ್ಟಿವ್ ಆಗಿರೋ ಓಕೆ ಎಲಿಮೆಂಟ್ಸ್ ನ ಅದು ಡಿಸ್ಪ್ಲೇಸ್ ಮಾಡಲ್ಲ. ಸೊ ಇಲ್ಲಿ ಹಾಗೆ ಓಕೆ ದ ಮೋರ್ ರಿಯಾಕ್ಟಿವ್ ಮೆಟಲ್ ಕ್ಯಾನ್ ಡಿಸ್ಪ್ಲೇಸ್ ಅಥವಾ ರೀಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಇಲ್ಲಿ ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್. ಸೊ ಅದಕ್ಕೋಸ್ಕರನೇ ಟೆಸ್ಟ್ ಟ್ಯೂಬ್ ಓಕೆ ನೀವು ಬೀಕರ್ ಅಂತ ತಗೊಂಡ್ರೆ ಬೀಕರ್ ಎ ಓಕೆ ನೀವು ಲೇಬಲ್ ಮಾಡಿರ್ತೀರಲ್ವಲ್ಲೇ ಎ. ಸೊ ಆ ಬೀಕರ್ ಎ ಅಲ್ಲಿ ಕಾಪರ್ ಅನ್ನೋದು ಡಿಸ್ಪ್ಲೇಸ್ ಆಗುತ್ತೆ, ಬಟ್ ಇಲ್ಲಿ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್ ಅಲ್ವಾ. ಸೊ ಕಾಪರ್ ಅನ್ನೋದು ಸಿ ಟೆಸ್ಟ್ ಟ್ಯೂಬ್ ಅಲ್ಲಿ ಸಿ ಬೀಕರ್ ಅಲ್ಲಿ ಕಾಪರ್ ಅನ್ನೋದು ಜಿಂಕ್ ನ ಡಿಸ್ಪ್ಲೇಸ್ ಮಾಡಲ್ಲ. ಯಾಕೆ ಅಂದ್ರೆ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್, ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್. ಸೊ ಅಕಾರ್ಡಿಂಗ್ ಟು ರೂಲ್ಸ್ ಏನು ಅಂತ ಹೇಳಿದ್ರೆ ಮೋರ್ ರಿಯಾಕ್ಟಿವ್ ಇರೋದೇ ಲೆಸ್ ರಿಯಾಕ್ಟಿವ್ ನ ರೀಪ್ಲೇಸ್ ಮಾಡಬೇಕು ಅಂತ ಓಕೆ. ಅಂಡ್ now you can understand why these are no there are no displacement reaction in a beaker D and C also. So ಈಗ ನಿಮ್ಗೆ ಅರ್ಥ ಆಗುತ್ತಲ್ವಾ. ಸೊ ಈ ಸಿ ಡಿ ಇ ಅಲ್ಲಿ ಯಾಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋದು ಆಗ್ಲಿಲ್ಲ ಅಂತ ಓಕೆ. ಯಾಕೆ ಅಂದ್ರೆ ಇಲ್ಲಿರೋದು ಎಲ್ಲ ಫುಲ್ ಎ ಮತ್ತೆ ಬಿ ಅಲ್ಲಿ ಮೇನ್ ಓಕೆ ಈ ಜಿಂಕು ಮತ್ತೆ ಐರನ್ ಅನ್ನೋದು ಓಕೆ ಮೋರ್ ರಿಯಾಕ್ಟಿವ್ ಆಗಿತ್ತು ಓಕೆ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಸೊ ಫಸ್ಟ್ ಅಲ್ಲಿ ನಾವು ನೋಡಿದ ಪ್ರಕಾರ ಓಕೆ ಜಿಂಕ್ ಅನ್ನೋದು ಫಸ್ಟ್ ರಿಯಾಕ್ಷನ್ ಅಲ್ಲಿ ಯಾವ ರಿಯಾಕ್ಷನ್ ಅಲ್ಲಿ ಕಾಪರ್ ಸಲ್ಫೇಟ್ ಮತ್ತೆ ಜಿಂಕ್ ಅಲ್ಲಿ ಜಿಂಕ್ ಅನ್ನೋದು ಕಾಪರ್ ಸಲ್ಫೇಟ್ ಅಲ್ಲಿರೋ ಕಾಪರ್ ನ ಡಿಸ್ಪ್ಲೇಸ್ ಮಾಡುತ್ತೆ. ನೆಕ್ಸ್ಟ್ ಏನು ಬೀಕರ್ ಬಿ ಅಲ್ಲಿ ಬಂದ್ಬಿಟ್ಟು ನಮ್ಗೆ
ಐರನ್ ಅನ್ನೋದು ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಐರನ್ ಅನ್ನೋದು ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಬಟ್ ಇಲ್ಲಿ ನಮಗೆ CDE ಅಲ್ಲಿ ನಮಗೆ ಏನು ಅಂದ್ರೆ ಈ ಕಾಪರ್ ಮತ್ತೆ ಐರನ್ ಅನ್ನೋದು, ಓಕೆ, ಈ ಕಾಪರ್ ಮತ್ತೆ ಐರನ್ ಜಿಂಕ್, ಓಕೆ ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್. ಓಕೆ ಸಾರಿ ವೆಯ್ಟ್ ಒಂದು ನಿಮಿಷ. ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್ ದನ್ ಐರನ್. ಓಕೆ Fe ಕಾಪರ್ ಅಂತ ಹೇಳಿದ್ರೆ ನಮಗೆ ಲೆಸ್ ರಿಯಾಕ್ಟಿವ್ ದನ್ Fe. ಸೊ Fe is ಲೆಸ್ ರಿಯಾಕ್ಟಿವ್ ದನ್ ಲೆಸ್ ರಿಯಾಕ್ಟಿವ್ ದನ್ ಜಿಂಕ್ ಅಂತ ಹೇಳ್ಬೋದು. ಓಕೆ, ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ದನ್ Fe means iron is less reactive than zinc. ಸೊ ಇಲ್ಲಿ ಯಾವುದು ಮೋರ್ ರಿಯಾಕ್ಟಿವ್ ಅಂತ ಹೇಳಿದ್ರೆ ಜಿಂಕ್, ಓಕೆ, ಅಂಡ್ ಯಾವುದು ಲೆಸ್ ರಿಯಾಕ್ಟಿವ್ ಅಂತ ಹೇಳಿದ್ರೆ ಕಾಪರ್. ಓಕೆನಾ? ಸೊ ಅದಕ್ಕೋಸ್ಕರನೇ ನಮಗೆ CDE, ಓಕೆ, CDE ಅಲ್ಲಿ ನಮಗೆ ಈ ಬೀಕರ್ಸ್ ಅಲ್ಲಿ ನಮಗೆ ಯಾವುದೇ ರೀತಿಯ ರಿಯಾಕ್ಷನ್ಸ್ ಅನ್ನೋದು ಆಗ್ತಿಲ್ಲ. ಓಕೆನಾ? ಅಂಡ್ can you guess the sequence of this? Okay, ನಮಗೆ ಇಲ್ಲಿ ಆಲ್ರೆಡಿ ನಾನು ಬರ್ದಿದ್ದೀನಿ ಅಲ್ವಾ, Cu means copper is less than Fe is less than Zn ಅಂತ. ಸೊ ಇಲ್ಲಿ ಜಿಂಕ್ ಅನ್ನೋದು ಮೋರ್ ರಿಯಾಕ್ಟಿವ್, ಓಕೆನಾ, ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್. ನೆಕ್ಸ್ಟ್ ನಾವು ಯೂಸಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನೋಡೋಣ. ಓಕೆ, ನೆಕ್ಸ್ಟ್ ಯೂಸಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್. ಯಾಕೆ ಇಲ್ಲಿ AB ಅಲ್ಲಿ ನಮಗೆ AB ಟೆಸ್ಟ್ ಟ್ಯೂಬ್ಸ್ ಅಲ್ಲಿ, ಓಕೆ, A and B ಟೆಸ್ಟ್ ಟ್ಯೂಬ್ಸ್ ಅಲ್ಲಿ, ಓಕೆ, ನಾವು ಕಾಪರ್ ಅನ್ನೋದು ಇರುತ್ತಲ್ವಾ, ಇಟ್ ಈಸ್ ಲೆಸ್ ರಿಯಾಕ್ಟಿವ್. ಸೊ ಅದಕ್ಕೋಸ್ಕರ ಫಸ್ಟ್ ಅಲ್ಲಿ ನಾವು Zn ಇಂದ ನಾವು ಕಾಪರ್ನ, ಓಕೆ, ಡಿಸ್ಪ್ಲೇಸ್ ಮಾಡ್ತಿದೀವಿ. ಅದೇ ನೆಕ್ಸ್ಟ್ B ಅಲ್ಲಿ ಹೇಳಿದ್ರೆ ನಾವು ಐರನ್ ಇಂದ ಕಾಪರ್ನ ಡಿಸ್ಪ್ಲೇಸ್ ಮಾಡ್ತಿದೀವಿ. ಸೊ ಅದಕ್ಕೋಸ್ಕರ ಇದು, ಓಕೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಅಲ್ವಾ, ಇವು ಮೋರ್ ರಿಯಾಕ್ಟಿವ್ ಮೆಟಲ್ಸ್ ಅಂತಾನು ಹೇಳ್ಬೋದು ನಾವು. ಸೊ ಈ Zn ಮತ್ತೆ Fe ಅನ್ನೋದು ಮೋರ್ ರಿಯಾಕ್ಟಿವ್ ಆಗಿರುತ್ತೆ ದ್ಯಾನ್, ಓಕೆ, Cuಗಿಂತ. ಸೊ ಅದಕ್ಕೋಸ್ಕರ ಅವು ಡಿಸ್ಪ್ಲೇಸ್ ಮಾಡುತ್ತೆ. ಇಲ್ಲಿ ಜಿಂಕು ಐರನ್ ಇದೆ ಅಲ್ವಾ, ಸೊ ಇವು ಕಾಪರ್, ಓಕೆ, ಕಾಪರ್ ಅನ್ನೋದು ಇವುಗಳನ್ನ ಅದು ಡಿಸ್ಪ್ಲೇಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಅಂದ್ರೆ ಇಲ್ಲಿ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್, ಸೊ ಜಿಂಕ್ ಮತ್ತೆ ಐರನ್ ಅನ್ನೋದು ಮೋರ್ ರಿಯಾಕ್ಟಿವ್. ಸೊ ಅದಕ್ಕೋಸ್ಕರ CDE ಅಲ್ಲಿ ನಮಗೆ ಯಾವುದೇ ರೀತಿಯ, ಓಕೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಟೇಕ್ಸ್ ಪ್ಲೇಸ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಈಸ್ ಯೂಸಸ್. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ನ ಯೂಸಸ್ ಏನು ಅಂತ. ಓಕೆ, ಸೊ ಯು ಶುಡ್ ಬಿ ಏಬಲ್ ಟು guesses why metals. Okay, so these metals are used in making machinery, automobiles and aeroplanes, trains, okay, satellites, industrial gadgets and cooking utensils, water bottles, etc. You are also familiar with the uses of some non-metals. Okay, ಸೊ ನಾವು ಈ ಮೆಟಲ್ಸ್ ಅನ್ನೋದನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಮೆಷಿನರೀಸ್ ಅಲ್ಲಿ, ಮೆಷಿನರಿ ಇದೆಲ್ಲ ನಾನು ಮೆಟಲ್ಸ್. ಸೊ ಇಲ್ಲಿ ನಾವು ಮೆಷಿನರಿ, ಸೆಕೆಂಡ್ ಒನ್ ಇಸ್ ಆಟೋಮೊಬೈಲ್ಸ್, third one is aeroplanes, trains,
and satellites. Okay, next one is satellites. Industrial gadgets. Industrial gadgets. Cooking utensils. Water bottles. Sorry, water boilers, ಎಕ್ಸೆಟ್ರಾ. ಓಕೆ, ಸೊ ಇಷ್ಟು ಇಲ್ಲಿ ನಾವು ಮೆಷಿನರೀಸ್ ಅಲ್ಲಿ, ಆಟೋಮೊಬೈಲ್ಸ್ ಅಲ್ಲಿ, ಏರೋಪ್ಲೇನ್ಸ್ ಅಲ್ಲಿ, ಟ್ರೈನ್ಸ್ ಅಲ್ಲಿ, ಸ್ಯಾಟಲೈಟ್ಸ್ ಅಲ್ಲಿ, ಇಂಡಸ್ಟ್ರಿಯಲ್ ಗ್ಯಾಜೆಟ್ಸ್ ಅಲ್ಲಿ ಆ್ಯಂಡ್ ಕುಕಿಂಗ್ ಯುಟೆನ್ಸಿಲ್ಸ್ ಅಲ್ಲಿ, ವಾಟರ್ ಬಾಯ್ಲರ್ಸ್ ಅಲ್ಲಿ ನಾವು ಮೆಟಲ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಬಟ್ ಅದೇ ರೀತಿ ನಾನ್ ಮೆಟಲ್ಸು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮಗೆ ಸ್ವಲ್ಪ ಗೆಸ್ ಮಾಡ್ಬೋದು ಅಲ್ವಾ ನೀವು. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನಾನ್ ಮೆಟಲ್ಸ್ ಅಂತ ಹೇಳಿದ್ರೆ, ನಾನ್ ಮೆಟಲ್ಸ್, ಓಕೆ, ನಾನ್ ಮೆಟಲ್ಸ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಲೈಫ್ ವಿಚ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಇನ್ಹೇಲ್ಸ್ ಡ್ಯೂರಿಂಗ್ ಬ್ರೀತಿಂಗ್. ಸೊ ನಮಗೆ ಈ ಬ್ರೀತಿಂಗ್ ಅನ್ನೋ ಪ್ರೋಸೆಸ್ಗೆ ನಮಗೆ ಈ ನಾನ್ ಮೆಟಲ್ಸ್ ಅನ್ನೋದು ಬೇಕು. ಸೊ ಫಸ್ಟ್ ಒನ್ ಇಸ್ ಫಾರ್ ಬ್ರೀತಿಂಗ್, ಇನ್ಹೇಲ್ ಬ್ರೀತಿಂಗ್, ಇನ್ಹೇಲ್ ಡ್ಯೂರಿಂಗ್ ಬ್ರೀತಿಂಗ್. ಸೊ inhale during breathing. And second one is non-metals used in fertilizers to enhance the growth of the plant. It is used in fertilizers ali, okay, fertilizers to enhance the growth of plants. And third one, non-metals used in a water purification process. It is used in a water purification process. ವಾಟರ್ ಪ್ಯೂರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಸಹ ನಾವು ಯೂಸ್ ಮಾಡ್ತೀವಿ. ನಾನ್ ಮೆಟಲ್ ಯೂಸ್ಡ್ ಇನ್ ದ ಪರ್ಪಲ್ ಸಲ್ಯೂಷನ್ ವಿಚ್ ಈಸ್ ಅಪ್ಲೈಡ್ ಆನ್ ಅ ವೂಂಡ್ಸ್ ಆಸ್ ಆನ್ ಆಂಟಿಸೆಪ್ಟಿಕ್. ಸೊ ನಮಗೆ ಹುಣ್ಣು, ಓಕೆ, ವೂಂಡ್ ಅಂದ್ರೆ ಗಾಯ ಆದಾಗ ನಮಗೆ ಅಲ್ಲಿ ಪರ್ಪಲ್ ಕಲರ್ ಸಲ್ಯೂಷನ್ ಅನ್ನು ಯೂಸ್ ಮಾಡ್ತೀವಿ ನಾವು. ಸೊ ಅದರಲ್ಲಿ ನಾವು ಈ ನಾನ್ ಮೆಟಲ್ಸ್ ಅನ್ನೋದನ್ನ ನೋಡ್ಬೋದು. ಓಕೆ, ಸೊ ಪರ್ಪಲ್ colored solution which is applied on wounds as an antiseptic. ಆಂಟಿಸೆಪ್ಟಿಕ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಓಕೆ, ನಾನ್ ಮೆಟಲ್ ಯೂಸ್ಡ್ ಇನ್ ಎ ಕ್ರ್ಯಾಕರ್ಸ್. ನಾನ್ ಮೆಟಲ್ಸ್ ಅನ್ನು ಕ್ರ್ಯಾಕರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಕ್ರ್ಯಾಕರ್ಸ್ ಯೂಸ್ಡ್ ಇನ್ ಎ ಕ್ರ್ಯಾಕರ್ಸ್. ಯು ಮೇ ಆಡ್ ಸಮ್ ಮೋರ್ ಯೂಸಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ನಾವು ಇನ್ನೂ ಕೆಲವೊಂದು ಮೆಟಲ್ಸ್, ನಾನ್ ಮೆಟಲ್ಸ್ ಅನ್ನೋದನ್ನ ಓಕೆ ಇಲ್ಲಿ ಯೂಸ್ ಮಾಡ್ಬೋದು. ಓಕೆನಾ, ನಮ್ಮ ಇದ್ರ ಪ್ರಕಾರ. ಸೊ ಮೆಟಲ್ಸ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಮೆಷಿನರೀಸ್ ಅಲ್ಲಿ, ಆಟೋಮೊಬೈಲ್ಸ್ ಅಲ್ಲಿ, ಏರೋಪ್ಲೈನ್ಸ್ ಅಲ್ಲಿ, ಟ್ರೈನ್ಸ್ ಅಲ್ಲಿ, ಸ್ಯಾಟಲೈಟ್ಸ್, ಇಂಡಸ್ಟ್ರಿಯಲ್ ಗ್ಯಾಜೆಟ್ಸ್, ಕುಕಿಂಗ್ ಯುಟೆನ್ಸಿಲ್ಸ್, ವಾಟರ್ ಬಾಯ್ಲರ್ಸ್. ಸೊ ಇಲ್ಲೆಲ್ಲ ನಾವು ಈ ಮೆಟಲ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನಾನ್ ಮೆಟಲ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇನ್ಹೇಲ್ ಡ್ಯೂರಿಂಗ್ ಬ್ರೀತಿಂಗ್. ಸೊ ಬ್ರೀತಿಂಗ್ನ ನಾವು ಮಾಡಬೇಕಾದ್ರೆ ಇನ್ಹೇಲ್ ಮಾಡ್ತೀವಿ ಅಲ್ವಾ. ಸೊ ಆ ಇನ್ಹೇಲ್ ಮಾಡೋದಕ್ಕೋಸ್ಕರ ನಾವು ಈ ನಾನ್ ಮೆಟಲ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್
ಫರ್ಟಿಲೈಸರ್ಸ್ ಟು ಎನ್ಹಾನ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಸೊ ಈ ನಾನ್ ಮೆಟಲ್ಸ್ನ ಫರ್ಟಿಲೈಸರ್ಸ್ ಅಲ್ಲಿ ಸಹ ನಾವು ಯೂಸ್ ಮಾಡ್ತೀವಿ. ಓಕೆ, ಟು ಎನ್ಹಾನ್ಸ್ ದ ಗ್ರೋತ್ ಆಫ್ ದ, ಅಂದರೆ ಪ್ಲಾಂಟ್ಸ್ ಅನ್ನೋದು ಚೆನ್ನಾಗಿ ಗ್ರೋತ್ ಆಗಲಿ ಅಂತ ಫರ್ಟಿಲೈಸರ್ಸ್ ತಾನೇ ಯೂಸ್ ಮಾಡ್ತೀವಿ ನಾವು. ಸೊ ಆ ಫರ್ಟಿಲೈಸರ್ಸ್ ಅಲ್ಲಿ ನಾನ್ ಮೆಟಲ್ಸ್ ಅನ್ನೋದು ಹಾಕಿರ್ತಾರೆ. ಓಕೆ, ಅಂಡ್ ನೆಕ್ಸ್ಟ್ ವಾಟರ್ ಪ್ಯೂರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ವಾಟರ್ ಪ್ಯೂರಿಫೈ ಆಗುತ್ತೆ ಅಲ್ವಾ. ಸೊ ಆ ವಾಟರ್ ಪ್ಯೂರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ನಾವು ಈ ನಾನ್ ಮೆಟಲ್ಸ್ ಅನ್ನೋದನ್ನ ನೋಡ್ಬೋದು. ಅಂಡ್ ಪರ್ಪಲ್ ಕಲರ್ ಸೊಲ್ಯೂಷನ್, ಓಕೆ, ವಿಚ್ ಈಸ್ ಅಪ್ಲೈಡ್ ಆನ್ ಎ ವೂಂಡ್ಸ್ ಆಸ್ ಆನ್ ಆಂಟಿಸೆಪ್ಟಿಕ್. ನಾವು ಗಾಯ ಆದಾಗ ನಾವು ಪರ್ಪಲ್ ಕಲರ್ ಒಂದು ಸೊಲ್ಯೂಷನ್ ನಾವು ಯೂಸ್ ಮಾಡ್ತೀವಿ ಗಾಯಗಳ ಮೇಲೆ. ಓಕೆ, ಅದನ್ನ ಆಂಟಿಸೆಪ್ಟಿಕ್ ಅಂತ ಹೇಳ್ತೀವಿ ನಾವು. ಓಕೆ, ಅದಕ್ಕೋಸ್ಕರ ನಾವು ಆ ಪರ್ಪಲ್ ಕಲರ್ ಸೊಲ್ಯೂಷನ್ ಅಲ್ಲಿ ಈ ನಾನ್ ಮೆಟಲ್ಸ್ ಅನ್ನೋದನ್ನ ನೋಡ್ಬೋದು. ಅಂಡ್ ಈ ನಾನ್ ಮೆಟಲ್ಸ್ ಅನ್ನೋದು ಕ್ರ್ಯಾಕರ್ಸ್ ಅಲ್ಲಿ ಸಹ ಯೂಸ್ ಮಾಡ್ತಾರೆ. ಓಕೆ, ಈ ನಾನ್ ಮೆಟಲ್ಸ್ ಅನ್ನೋದು ಕ್ರ್ಯಾಕರ್ಸ್ ಅಲ್ಲಿ ಸಹ ಯೂಸ್ ಮಾಡ್ತಾರೆ. ಓಕೆನಾ. ಅಂಡ್ ಮೆಗ್ನೀಷಿಯಮ್ ಈಸ್ ಫೌಂಡ್ ಇನ್ ಅ ಪ್ಲಾಂಟ್ಸ್. ಇನ್ ವಾಟ್ ಫಾರ್ಮ್ ಇಟ್ ಈಸ್ ಫೌಂಡ್ ಇನ್ ಪ್ಲಾಂಟ್ಸ್ ಅಂತ ನಮಗೆ ಗೊತ್ತಾ? ಮೆಗ್ನೀಷಿಯಮ್ ಅನ್ನೋದು, ಓಕೆ, ಮೆಗ್ನೀಷಿಯಮ್ ಅನ್ನೋದು ನಮಗೆ ಪ್ಲಾಂಟ್ಸ್ ಅಲ್ಲಿ ಸಿಗುತ್ತೆ. ಸೊ ಈ ಮೆಗ್ನೀಷಿಯಮ್ ಅನ್ನೋದು ನಮಗೂ ಸಹ ಬೇಕು ಅಲ್ವಾ, ನಮ್ಮ ಬಾಡಿಗೋಸ್ಕರ ಬೇಕು, ಫಾರ್ ಹೆಲ್ತಿ ಗ್ರೋತ್ಗೋಸ್ಕರ. ಓಕೆ, ಈ ಮೆಗ್ನೀಷಿಯಮ್ ಅನ್ನೋದು ಪ್ಲಾಂಟ್ಸ್ ಇಂದ ನಾವು ತಗೋತೀವಿ. ಅಂಡ್ ದ ಡಾಕ್ಟರ್ ರಿಪೋರ್ಟೆಡ್ ಐರನ್ ಡಿಫಿಷಿಯನ್ಸಿ ಇನ್ ಮೈ ಬಾಡಿ. ವೇರ್ ಇಸ್ ಐರನ್ ಇನ್ ಮೈ ಬಾಡಿ? ಸೊ ಐರನ್ ಡಿಫಿಷಿಯನ್ಸಿ ಇದೆ ಅಂತ ನಮಗೆ ಡಾಕ್ಟರ್ಸ್ ಕೆಲವೊಬ್ರು ಹೇಳ್ತಾರೆ. ಓಕೆ, ಸೊ ಆ ಐರನ್ ಡಿಫಿಷಿಯನ್ಸಿ ನಮಗೆ ಎಲ್ಲಿಂದ ಬರುತ್ತು? ಐರನ್ ಏನಾದರೂ ನಮಗೆ ಈ ಕಬ್ಬನ ಹೋಗಿ ನಮ್ಮ ಬಾಡಿಯಲ್ಲಿ ಇದೆಯಾ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಐರನ್ ಡಿಫಿಷಿಯನ್ಸಿ ಅಂದರೆ ಐರನ್ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ತೀವಲ್ಲ ಐರನ್, ಆ ಐರನ್ ಅಲ್ಲ. ಓಕೆ, ದಿಸ್ ಇಸ್ ಡಿಫ್ರೆಂಟ್. ಮೆಗ್ನೀಷಿಯಮ್ ಅಂದರೆ ನಾವು ಮಾಮೂಲಿ ಇದರಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ ಲ್ಯಾಬ್ರೋಟರೀಸಲ್ಲಿ, ಆ ಮೆಗ್ನೀಷಿಯಮ್ ಅಲ್ಲ. ಓಕೆ, ಸೊ ದೀಸ್ ಆರ್, ಓಕೆ, ನಮಗೆ ಗುಡ್ ಹೆಲ್ತ್ ಬೇಕು ಅಂದರೆ ನಮಗೆ ಈ ಮಿನರಲ್ಸು, ಓಕೆ, ಈ ಎಲಿಮೆಂಟ್ಸು ಎಲ್ಲ ನಮ್ಮ ಬಾಡಿಯಲ್ಲಿ ಇರಬೇಕು. ಸೊ ಅದು ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಈ ರೀತಿ ನಮಗೆ ಮಾಮೂಲಿ ನಮ್ಮ ಮನೆಯಲ್ಲೆಲ್ಲ ಇರುತ್ತೆ ಅಲ್ಲ ಐರನ್, ಆ ಫಾರ್ಮಲ್ಲಿ ಇರಲ್ಲ. ಸೊ ಇದು ಎಲಿಮೆಂಟ್ಸು ಬೇರೆ ಫಾರ್ಮಲ್ಲಿ ಇರುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಎಕ್ಸಸೈಸಸ್ ಪ್ರಾಬ್ಲಮ್ಸ್ ಇದಾವೆ. ಓಕೆ, ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೋಡೋಣ.